ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಫೈನಲಿ ಇವತ್ತು ಶುಂಠಿ ಹಾಕಿ ಆಯಿತು. ಈ ಜಾಗ ಫುಲ್ ಖಾಲಿ ಆಯಿತು. ಇಲ್ಲಿ ಏನೋ ಒಂಥರ ಜಾಗನೇ ಇಲ್ವೇನೋ ಅನ್ನೋ ಥರ ಆಗ್ಬಿಟ್ಟಿತ್ತು. ಇವಾಗೆಲ್ಲ ತೊಗೊಂಡೋದ್ರು, ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ತರಕಾರಿ ಕಟ್ ಮಾಡಿದ್ದೆ, ಪಲಾವ್ ಮಾಡೋಣ ಅಂತ. ಬಾಚಿ ಅದೊಂದು ಸ್ವಲ್ಪ ಕ್ಲೀನ್ ಮಾಡು ಅಂತ ನನ್ನ ಮಕ್ಳು ಕೇಳಿದರೆ ಯಾವ ಪೊಸಿಷನಲ್ಲಿ ಕುತ್ಕೊಂಡು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಇಬ್ಬರು ಮಾತಾಡಿಕೊಂಡು. ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ತಿಂಡಿ ಮಾಡೋದಕ್ಕೆ ಶುರು ಮಾಡಿದೆ. ನಾನಿವತ್ತು ಪಲಾವ್ ಮಾಡ್ತಾಯಿದ್ದೀನಿ. ಎಣ್ಣೆ 3/4 kg ಅಷ್ಟು ಎಣ್ಣೆ ಹಾಕಿದ್ದೀನಿ. ಬಟ್ ದೊಡ್ಡ ಪಾತ್ರೆ ಆಗಿರೋದಕ್ಕೆ ಎಣ್ಣೆನೇ ಕಾಣಿಸ್ತಾ ಇಲ್ಲ. ರೈಸ್ ಎಲ್ಲ ಬೆಂದಮೇಲೆ ಚೆನ್ನಾಗಿತ್ತು ಟೇಸ್ಟು. ಆವಾಗ ಕೈಯಲ್ಲೆಲ್ಲ ಎಣ್ಣೆ ಸಿಗ್ತಾಯಿತ್ತು. ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಜಾಸ್ತಿ ಮಾಡೋದಲ್ವ, ಹಾಗಾಗಿ ರಾತ್ರಿನೇ ಬಟಾಣಿ ಕಾಳೆಲ್ಲ ನೆನೆಯೋದಕ್ಕೆ ಇಟ್ಟಿದ್ದೆ. ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ಬೇಗನೆ ಆಗಲಿ ಅಂತ ದೊಡ್ಡ ಸ್ಟೌವಲ್ಲೇ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ಇದನ್ನು ಮಾಡೋದೇ ಮಧ್ಯಾಹ್ನ ಆಗಿಬಿಡುತ್ತೆ, ಅಷ್ಟು ಲೇಟ್ ಆಗುತ್ತೆ ಅಂತ ಬೇಗ ಬೇಗ ಮಾಡ್ತಾಯಿದ್ದೆ. ಎಷ್ಟೇ ಬೇಗ ಕೆಲಸ ಮುಗಿಸ್ಕೊಂಡ್ರೂ ತರಕಾರಿ ಕಟ್ ಮಾಡೋದೇ ತುಂಬ ಟೈಮ್ ತೊಗೊಂಡೆ. ರಾತ್ರಿನೇ ಕಟ್ ಮಾಡಿಡೋಣ ಅಂತ ಅಂದ್ಕೊಂಡೆ. ಬಟ್ ನಾಳೆಗೆ ಬಂದಿಲ್ಲ ಅಂತಂದರೆ ಅಷ್ಟು ತರಕಾರಿ ಏನು ಮಾಡಲಿ? ಈ ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ಥರ ಕಾಣಿಸ್ತಾ ಇದೆ, ಬಟ್ ಸಿಕ್ಕಾಪಟ್ಟೆ ಇತ್ತು ತರಕಾರಿ. ಅದೆಲ್ಲ ಕಟ್ ಮಾಡಿ ಇವಾಗ ಪಲಾವ್ ಮಾಡ್ತಾಯಿದ್ದೀನಿ. ತಿಂಡಿ ಮಾಡಿಕೊಂಡು ತಿಂಡಿ ತೊಗೊಂಡೋಗಿ ತೋಟಕ್ಕೆ ಹೋಗಿ ಅವರಿಗೆ ತಿಂಡಿ ಬಡಿಸಿ ನಂತರ ಮನೆಗೆ ಬಂದು ಉಳಿದಿರುವಂತಹ ಕೆಲಸನ ಶುರು ಮಾಡ್ಕೊಳ್ಳೋದು. ಈಗ 1 ತಿಂಗಳು ಮೇಲಾಯಿತು ಅಂತ ಅಂದ್ಕೊಳ್ತೀನಿ. ಹೇಗಾಗಿದೆ ಅಂತಂದರೆ ತುಂಬ ತುಂಬಾ ಬ್ಯುಸಿ ರೋಟೀನ್. ಬೆಳಗ್ಗೆಯಿಂದ ಸಂಜೆ ಹೇಗೆ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಮತ್ತು ಬೆಳಗ್ಗೆ ಎದ್ದರೆ ಮಾಮೂಲಿ ಅದೇ ರೊಟೀನ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಏನೋ ಒಂಥರ ಸ್ಟ್ರೆಸ್ ಅಂತ ಫೀಲ್ ಆಗ್ತಾಯಿತ್ತು. ಒಂದೊಂದು ದಿವಸ ಚೆನ್ನಾಗಿರುತ್ತೆ ಅಂತ ಅನಿಸೋದು, ಬಟ್ ಒಂದೊಂದು ದಿನ ತುಂಬಾ ಸ್ಟ್ರೆಸ್ ಅಂತ ಫೀಲ್ ಆಗೋದು. 1-2 ದಿನ ನಾನು ಕೂಡ ಬ್ರೇಕ್ ತೊಗೊಂಡು ರೆಸ್ಟ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ತೋಟಕ್ಕೆ ಬಂದು ತಿಂಡಿ ಎಲ್ರಿಗೂ ಕೂಡ ತಿಂಡಿ ಬಡಿಸಿ, ತಿಂಡಿ ಅವ್ರದ್ದು ಆಗೋವರೆಗೂ ಕೂಡ ವೆಯ್ಟ್ ಮಾಡಿ ಮತ್ತೆ ಎಲ್ಲ ತಿಂಡಿ ಮುಗಿಸಿ ವಾಪಸ್ ನಾನು ಮನೆಗೆ ಬರ್ತೀನಿ. ನನ್ನ ಮಗಳು ಅಲ್ಲೇ ಆಟ ಆಡ್ತಾ ಇದ್ಲು. ಅವಳಿಗೇನೋ ಒಂಥರ ತೋಟಕ್ಕೆ ಹೋದರೆ ಖುಷಿ. ಜಾಸ್ತಿ ಟೈಮ್ ಇರೋದಿಲ್ಲ, ಬಿಸಿಲು ಸಿಕ್ಕಾಪಟ್ಟೆ ಇದೆ. ಈಗ ಇಷ್ಟು ದಿನ ತುಂಬ ಚಳಿ ಇತ್ತು, ಆಚೆಗೆ ಹೋಗೋದಕ್ಕಾಗ್ತಾ ಇರಲಿಲ್ಲ. ಏನು ಕೆಲಸ ಮಾಡೋದಕ್ಕೂ ಅಷ್ಟೊಂದು ಇಷ್ಟ ಆಗ್ತಿರಲ್ಲ. ಬೆಳಗ್ಗೆ ಸಂಜೆ ಬಂತು ಅಂದರೆ ಫುಲ್ ಚಳಿ ಆಗೋದು. ಬಟ್ ಈಗ ಆಗಿಲ್ಲ. ಅಲ್ಲೇ ಸೆಕೆ ಶುರುವಾಗ್ಬಿಟ್ಟಿದೆ. ಬೆಳಗ್ಗೆ ಆದರೆ ಬಿಸಿಲು ಜಾಸ್ತಿ ಇರುತ್ತೆ, ಮತ್ತು ನೈಟು ಕೂಡ ಅಷ್ಟೊಂದೇನು ತಣ್ಣಗಿರೋದಿಲ್ಲ. ಫುಲ್ಲು ಸೆಕೆ ಶುರುವಾಗಿದೆ. ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ತೋಟಕ್ಕೆ ಹೋಗಿ ತಿಂಡಿ ಕೊಟ್ಟು ಬಂದೆ. ಇವಾಗ ಸ್ಕೂಲಿಗೆ ಮೇವಾಕ್ ಹೋಗೋಣ. ಮತ್ತು ಮಧ್ಯಾಹ್ನ ತನಕ ಏನು ಕೆಲಸ ಇರೋದಿಲ್ಲ, ಅಂದರೆ ಸ್ಕೂಲ್ದೇನೂ ಇರೋದಿಲ್ಲ. ಹಾಗಾಗಿ ಕೆಲಸ ಮುಗಿಸೋಣ ಅಂತ ಮನೆಯಿಂದ ಬಂದೆ. ಸ್ಕೂಲ್ ಅವಾಗ ಯಾವಾಗಲೂ ತೋಟಕ್ಕೇ ಹೋಗ್ತಾಯಿತ್ತು. ನನಗೆ ಅಷ್ಟೊಂದು ಕೆಲಸನೇ ಇರಲಿಲ್ಲ. ಬೆಳಗ್ಗೆ ಹೋದರೆ ಮತ್ತು ಸಂಜೆ ತನಕ ಏನೋ ಸ್ಕೂಲ್ದು ಇರ್ತಾ ಇರಲಿಲ್ಲ. ಇವಾಗ ಹೇಗೆ ಅಂತಂದರೆ ಎಷ್ಟೇ ಮೇವಿದ್ರೂ ಖಾಲಿ ಆಗುತ್ತೆ. 4 ಹಸುಗಳಿದೆ, ಅಂದರೆ 2 ಹಸು 2 ಕರು. ಅವಾಗ ಸಂಜೆ 1 ಟೈಮ್ ಮಾತ್ರ ಮನೇಲಿ ಮೇವು ಹಾಕ್ತಾಯಿದ್ವಿ. ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ತೋಟದಲ್ಲೇ ತಿನ್ಕೊಂಡು ಬರೋದು. ಈಗ ಹಸಿ ಮೇವು ಖಾಲಿ ಆಗ್ತಾಯಿದೆ. ಒಣಮೇವು ಅಲ್ಲೇ ಆಲ್ಮೋಸ್ಟ್ ಅರ್ಧ ಮುಗಿಸಿದ್ದೀನಿ. ಬೇಗನೆ ಖಾಲಿ ಆಗ್ತಾಯಿದೆ. ನೋಡಬೇಕು, ಆದಷ್ಟು ಬೇಗ ತೋಟಕ್ಕೆ ಮತ್ತೆ ವಾಪಸ್ ಕಳಿಸ್ಬೇಕು. ಅಲ್ಲಿ ಎಲ್ಲ ನೇಪಿಯರೆಲ್ಲ ತೆಗೆದಿದ್ದೀವಿ, ಒಂದೇ ಇದರಲ್ಲಿರೋದು. ಹಾಗಾಗಿ ಅಲ್ಲಿಗೆ ಹೊಡ್ಕೊಂಡು ಹೋಗಿರಲಿಲ್ಲ. ಮತ್ತಿನ್ನು ದಾಳಿಂಬೆ ಹತ್ರನೂ ಇನ್ನು ಸದ್ಯಕ್ಕೆ ಹೊಡ್ಕೊಂಡು ಹೋಗೋದಕ್ಕಾಗೋದಿಲ್ಲ. ನೋಡಬೇಕು ಹೇಗೆ ಮಾಡೋದು ಅಂತ. ಆಲ್ಮೋಸ್ಟ್ ಅರ್ಧ ಮೇವು ಮುಗಿಸಿದ್ದೀನಿ. ಸೈಲೇಜ್ ಮೇವು ಕೂಡ ಅರ್ಧ ಮುಗಿದಿದೆ. ಇನ್ನೊಂದು ಬ್ಯಾಗ್ ಇದೆ, 1.5 ಬ್ಯಾಗ್ ಮುಗಿಸಿದ್ದೀನಿ. ನನಗೆ ಒಂದೊಂದ್ಸಲ ಅನ್ನಿಸ್ತಾ ಇರುತ್ತೆ, ಇವ್ರದ್ದೇ ಚಂದ, ಇವ್ರದ್ದೇ ಒಂಥರ VIP ಟ್ರೀಟ್ಮೆಂಟ್ ಅಂತ. ಮಲಗಿದ್ರೂ ಎಪ್ಸಿ ಮೇವು ತಿನ್ನು ಅಂತ ಮೇವು ಹಾಕೋದು. ಬಿಸಿಲು ಬಂತು ಅಂದರೆ ದಿನಕ್ಕೆ 2 ಸಲ ನೀರು ಕುಡಿಸೋದು, ಬೆಳಗ್ಗೆ ಸಂಜೆ ಇಂಡಿ ಬೂಸ ಇಡೋದು. ಮೇವು, ಲಾಲನೆ ಪಾಲನೆ ಎಲ್ಲದೂ ಕೂಡ ಆಗುತ್ತೆ. ಎಷ್ಟು ಆರಾಮ್ ಲೈಫ್ ಅಂತ ಅನ್ನಿಸ್ತಾ ಇತ್ತು ಅವ್ರದ್ದೇನೆ ನೋಡಿ. ನಂಗೆ ನಗು ಬರ್ತಾಯಿತ್ತು ನಾನು ನೆನಪಿಸ್ಕೊಳ್ತಾ ಇರೋದನ್ನ ನೋಡಿ. ಅಂತಂದರೆ ನೋಡಿ ಇವಾಗ ಮಲಗಿದ್ದಾವೆ, ಆದರೂ ಬಿಡೋದಿಲ್ಲ. ಎಪ್ಸಿ ನೀರು ಕುಡಿಸಿ ಮೇವು ಹಾಕಿ ಬರೋದು. ಬಿಸಿಲು ಬಂದ ತಕ್ಷಣ ನೆರಳಿಗೆ ಕಟ್ಟಬೇಕು. ಮತ್ತು ಬೇರೆ ಬೇರೆ ಮೇವನ್ನು ಚೇಂಜ್ ಮಾಡಿ ಹಾಕಬೇಕು. ಒಂಥರ ಚೆನ್ನಾಗಿತ್ತು, ಆರಾಮ್ ಲೈಫ್ ಅಂತ ಅನ್ನಿಸ್ತಾ ಇತ್ತು ಅವ್ರದ್ದೇ. ನನಗೂ ಆಚೆಲ್ಲ ಐಟಮ್ಸ್ ನೋಡಿ ಸಾಕಾಗ್ಬಿಟ್ಟಿದೆ. ಅದಕ್ಕೆ ಅಂದ್ಕೊಳ್ತಾ ಇದ್ದೀನಿ ಇವತ್ತಿಂದ ಒಂದೊಂದೇ ಕ್ಲೀನ್ ಮಾಡಿ
ಒಳಗಡೆ ವಾಪಸ್ ಮತ್ತೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಎಷ್ಟು ಪೇಂಟ್ ಆಗಿದೆ ಅಷ್ಟು. ಇನ್ನೂ ಒಂದು ವಾರ ಬರೋದಿಲ್ಲ ಅಂತ ಅಂದ್ಕೊಳ್ತೀನಿ ಪೇಂಟ್ ಮಾಡೋದಕ್ಕೆ. ಬೇರೆ ಕಡೆ ಒಪ್ಕೊಂಡಿದ್ದಾರಂತೆ, ಹಾಗಾಗಿ ಆ ಕಡೆ ಹೋಗಿದ್ದಾರೆ. ನಾವೇ ಅವಾಗ ಒಂದು 4-5 ದಿನ ಬೇಡ ಅಂತ ಅಂದ್ವಿ. ನಮ್ಮದು ಸ್ವಲ್ಪ ಮನೇಲೆಲ್ಲ ಕೆಲಸ ಇತ್ತಲ್ಲ, ಹಾಗಾಗಿ ಒಂದು ಮದುವೆ ಒಂದು ಹೊಸ ಮನೆ ಒಪ್ಕೊಂಡಿದ್ದೀವಿ ಅಂತ ಅಂದರು. ಹಾಗಾಗಿ ಪರವಾಗಿಲ್ಲ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದ್ವಿ. ನಮ್ಮದೆಲ್ಲ ಮುಗೀತಲ್ಲ, ಹಾಗಾಗಿ ಇವಾಗ ಡಸ್ಟು ನೋಡ್ಬೋದು ಎಷ್ಟಿದೆ ಅಂತ. ಅಂದರೆ ಇದು ಸ್ಕ್ರೂ ಡ್ರೈವರ್ ಬರುತ್ತಲ್ಲ, ಅದು ಸ್ಟಾರ್ ಇದ್ದರೆ ಮಾತ್ರ ಇದನ್ನು ಬಿಚ್ಚೋದಕ್ಕಾಗೋದು. ಅದು ಕಳೆದೋಗ್ಬಿಟ್ಟಿತ್ತು, ಮನೇಲಿ ಸಿಕ್ಕಿರಲಿಲ್ಲ. ಹಾಗಾಗಿ ಫ್ಯಾನ್ ಧೂಳಾಗಿತ್ತು. ಬಟ್ ಇಷ್ಟೊಂದೆಲ್ಲ ಆಗಿರಲಿಲ್ಲ. ಇವಾಗ ಆಚೆ ಲಿಟ್ಟಲ್ಲಿ ಆಲ್ಮೋಸ್ಟ್ ಒಂದು 15-20 ದಿನ ಆಯಿತು ಅಂತ ಅಂದ್ಕೊಳ್ತೀನಿ. ಒಂದು 15 ದಿನನಾದ್ರೂ ಆಗಿದೆ. ಹಾಗಾಗಿ ಇಷ್ಟೊಂದು ಡಸ್ಟ್ ಕಲೆಕ್ಟ್ ಆಗಿದೆ. ಹೇಗಾಗ್ಬಿಟ್ಟಿತ್ತು ಅಂತ ಅಂದರೆ ಮುಟ್ಟಿದ್ರೇ ಕೈಗೆಲ್ಲ ಅಂಟ್ಕೊಳ್ಬೇಕು ಆ ಥರ ಆಗಿತ್ತು. ಕೆಳಗಡೆ ಪ್ಲೇಟ್ ಮೇಲ್ಗಡೆದು ಕ್ಲೀನ್ ಮಾಡಿದೆ, ಕೆಳಗಡೆದು ಇರೋದು ಇವಾಗ ಬ್ರಷಲ್ಲೆಲ್ಲ ನೀಟಾಗಿ ಒಂದ್ಸಲ ಉಜ್ಜಿ ಅದನ್ನು ಕ್ಲೀನ್ ಮಾಡಬೇಕು. ಒರೆಸಿದೆ ಬಂಗಾರ, ಕ್ಲೀನ್ ಮಾಡಿದ್ದೀನಿ. ಅಲ್ಲೂ ಮಾಡಿದ್ದೀನಿ. ಇಲ್ಲಿ ನೋಡು ಈಗ. ನೋಡ್ಬೋದು ಈಗ ನನ್ನ ಮಗಳು ಎಷ್ಟು ಮಾತಾಡ್ತಾ ಇಲ್ಲೋ ಅಂತ. ಕಾವ್ಯಮ್ಮ 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 ಕಂಟಿನ್ಯೂಸ್ ಕರಿತಾನೆ ಇರ್ತಾಳೆ. ಅದನ್ನು ಬೇಕು ಅಂತಲೇ ಮಾತಾಡ್ದಂಗೆ ಸುಮ್ಮನೆ ಇದ್ರು ಕಾವ್ಯಮ್ಮ ಕಾವ್ಯಮ್ಮ ಅಂತಲೇ ಇರ್ತಾಳೆ. ಅವಳಿದ್ರೆ ಬೇಜಾರೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡಿರ್ತಾಳೆ. ಸಿಕ್ಕಾಪಟ್ಟೆ ಡಸ್ಟ್ ಕಲೆಕ್ಟ್ ಆಗಿತ್ತು. ಇವಾಗ ಅಂದ್ಕೊಳ್ತಾ ಇದ್ದೀನಿ ಒಂದು ದೊಡ್ಡದು ಕವರು ಅಥವಾ ಬೆಡ್ಶೀಟ್ ಏನಾದರೂ ಅದ್ರ ಮೇಲೆ ಹಾಕ್ಬಿಡ್ಬೇಕಿತ್ತು. ಸಿಕ್ಕಾಪಟ್ಟೆ ಡಸ್ಟ್ ಅದ್ರಲ್ಲಿ ಕಲೆಕ್ಟ್ ಆಗಿದೆ ಅಂತ. ಎಲ್ಲದು ಟೈಮ್ ಆದರೂ ಪರವಾಗಿಲ್ಲ, ನೀಟಾಗಿಯೇ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೆ. ಐಟಮ್ಸ್ ಮನೆ ಒಳಗಿಂದ ಆಚೆ ತೊಗೊಂಡೋಗಿ ಇಡೋದು ಎಷ್ಟು ಕಷ್ಟ ಆಯಿತು. ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ವಾಪಸ್ ಅದ್ರ ಜಾಗಕ್ಕೆ ಜೋಡಿಸೋದಿದೆಯಲ್ಲ, ಅದು ಇನ್ನೂ ಡಬಲ್ ಕಷ್ಟ ಅಂತಲೇ ಹೇಳ್ಬೋದು. ಆವಾಗ ಆಚೆಗೆ ಮಾತ್ರ ಇಟ್ಟಿರ್ತೀವಿ, ಇವಾಗ ಕ್ಲೀನ್ ಮಾಡಿ ಮತ್ತೆ ವಾಪಸ್ ಆ ಜಾಗಕ್ಕೆ ಇಡಬೇಕು. ಬಟ್ಟೆಲೆಲ್ಲ ಒರೆಸ್ದೆ, ಬಟ್ ಅಷ್ಟೊಂದು ಕ್ಲೀನ್ ಆಯಿತು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಒಂದು ಸಲ ಬ್ರಷಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ. ಇದರಲ್ಲಿ ಬ್ರಷ್ ಮಾಡಿದ್ಮೇಲೆ ತುಂಬ ನೀಟಾಗಿ ಕ್ಲೀನ್ ಆಯಿತು. ಅವಾಗ ಇನ್ನೊಂದು ಸಲ ಬಟ್ಟೆಲಿ ಒರೆಸ್ದೆ, ಅವಾಗ ಕ್ಲೀನ್ ಆಯಿತು. ಮಿನಿಮಮ್ ಅಂತಂದ್ರೂ 1.5 ಗಂಟೆ ಮೇಲೆ ಬರೀ ಫ್ಯಾನ್ ಕ್ಲೀನ್ ಮಾಡಿದ್ದೀನಿ. ಅಷ್ಟು ಟೈಮನ್ನು ಇದೊಂದೇ ಫ್ಯಾನ್ ತೊಗೊಂಡಿದ್ದೆ. ಬಟ್ ತುಂಬ ನೀಟಾಗಿ ಕ್ಲೀನ್ ಆಯಿತು. ಖುಷಿ ಆಯಿತು ಕ್ಲೀನ್ ಮಾಡಿದ ಮೇಲೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತೆ ಟೈಮ್ ಆಯಿತು ಸ್ಕೂಲಿಗೆ ನೀರು ಕುಡಿಸೋದಕ್ಕೆ. ಹಾಗಾಗಿ ನೀರು ಕುಡಿಸಿ ಹೋಗೋಣ, ಮತ್ತು ನೆಕ್ಸ್ಟ್ ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹಿಂದೆ ತೋಟಕ್ಕೆ ಬಂದಿದ್ದೆ. ಅಲ್ಲಿ ಮುಗಿಸ್ಕೊಂಡು ಅವತ್ತು ಹಿಂದಿನ ವ್ಲಾಗಲ್ಲಿ ತೋರಿಸಿದ್ದೆ ತೊಳುಲೆಲ್ಲ ಕುಯ್ಕೊಂಡು ಬಂದಿದ್ದೀವಿ ಅಂತ. ಹಿಂದೆ ನಾನು ತೋರಿಸಿದ್ದೆ ವ್ಲಾಗಲ್ಲಿ ನಾವು ತೊಳುಲು ಕಿತ್ಕೊಂಡು ಬರೋದಕ್ಕೆ ಹೋಗಿದ್ದೀವಿ ಅಂತ. ಅದನ್ನೆಲ್ಲ ತೊಗೊಂಡು ಬಂದು ಹಾಗೇ ಇಟ್ಟಿದ್ದೆ. ಈ ಕೆಲಸದ ಮಧ್ಯದಲ್ಲಿ ಮರ್ತೇ ಹೋಗಿತ್ತು ಆ ಕೆಲಸ. ಇವಾಗ ಏನೋ ಹುಡ್ಕೋದಕ್ಕೆ ಹೋಗಿ ಸಿಕ್ತು. ಮತ್ತು ಅದನ್ನು ಜಾಸ್ತಿ ದಿನ ಹಾಗೇ ಬಿಟ್ಟರೆ ಅಲ್ಲೇ ಹುಳ ಆಗುತ್ತೆ. ಹಾಗಾಗಿ ಕ್ಲೀನ್ ಮಾಡಿ ಎತ್ತಿಡೋಣ. ಮತ್ತು ಈ ಸಲ ಶುಂಠಿ ಹಾಕ್ತೀವಲ್ಲ, ಅವಾಗ ಮತ್ತೆ ಈ ಕಾಳನ್ನು ಸೈಡಿಗೆಲ್ಲ ಹಾಕಿದರೆ ಮನೆಗೆ ಬೇಕಾಗುವಷ್ಟು ತೊಗರಿಕಾಯಿ ಹಸಿಕಾಯಿ ಸಿಗುತ್ತೆ, ತಿನ್ನೋದಕ್ಕಾಗುತ್ತೆ ಅಂತ ಅಂದ್ಕೊಂಡು ಫಸ್ಟ್ ಇದನ್ನು ಕ್ಲೀನ್ ಮಾಡಿ ಇಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೆ. ನನಗೆ ಇದು ಇಟ್ಟಿರೋದೇ ಮರ್ತೋಗ್ಬಿಟ್ಟಿದೆ. ಎಲ್ಲದನ್ನು ಚೀಲದಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀವಲ್ಲ, ಅದ್ರ ಮಧ್ಯೆ ಇದು ಎಲ್ಲೋ ಸೇರ್ಕೊಂಡ್ಬಿಟ್ಟಿತ್ತು. ಹುಡ್ಕೋದಕ್ಕೆ ಹೋಗಿ ಇದು ಸಿಕ್ತು. ಹಾಗಾಗಿ ಫಸ್ಟ್ ಇದನ್ನು ಕ್ಲೀನ್ ಮಾಡಿಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಕಾಳು ಸಿಗ್ತಾ ಇದೆ. ಚೆನ್ನಾಗಿ ಒಣಗಿತ್ತು, ಬೆಳಗ್ಗೆನೇ ಸಿಕ್ಕಿತ್ತು. ಹಾಗಾಗಿ ಬಿಸಿಲಿಗೆ ಇಟ್ಟಿದ್ದೆ. ಚೀಲ ಚೆನ್ನಾಗಿ ಒಣಕೊಂಡಿತ್ತು. ಸ್ವಲ್ಪ ಕೋಲಲ್ಲಿ ಬಡಿದ ತಕ್ಷಣ ಎಲ್ಲದು ಬಿಡ್ತು. ಈ ಸಿಪ್ಪೆನೂ ಕೂಡ ವೇಸ್ಟ್ ಮಾಡೋದಿಲ್ಲ, ಹಸಿಗೆ ಹಾಕಿದರೆ ಹಸು ತಿಂತವೆ. ಕೆಳಗಡೆ ಕಾಳು ಉಳ್ಕೊಳ್ಳುತ್ತಲ್ಲ, ಅದನ್ನು ಮರಕ್ಕೆ ಹಾಕ್ಕೊಂಡು ಸ್ವಲ್ಪ ಧೂಳಿರುತ್ತೆ, ಅದನ್ನು ಕ್ಲೀನ್ ಮಾಡಿ ಎತ್ತಿಟ್ರೆ ಈ ಕಾಳಿನ ಕೆಲಸ ಮುಗಿಯುತ್ತೆ. ಮತ್ತು ಈ ಸಲನೂ ಕೂಡ ಇದನ್ನೇ ಹಾಕ್ತೀವಿ. ತುಂಬ ಚೆನ್ನಾಗಿ ಕಾಯಿ ಬಿಟ್ಟಿತ್ತು. ಹೇಗೆ ಅಂತಂದರೆ ನಾವೇ ಎಷ್ಟು ಕಿತ್ತಿದ್ದೀವಿ ಅಂತಂದರೆ ರೋಡ್ ಸೈಡ್ ಆಗಿರೋದ್ರಿಂದ ಬೇರೆಯವ್ರು ಕೂಡ ಜಾಸ್ತಿ ಜನ ಇದನ್ನು ತೊಗರಿಕಾಯಿಯನ್ನು ಕಿತ್ಕೊಂಡು ಹೋಗೋರು, ಅಷ್ಟು ಕಾಯಿ ಬಿಟ್ಟಿತ್ತು. ಹಾಗೆ ಶುಂಠಿಗೆ ಗೊಬ್ಬರ ಹಾಕೋದಕ್ಕೆ ಮಣ್ಣು ಹಾಕೋದಕ್ಕೆಲ್ಲ ಬರೋರಲ್ಲ, ಅವರು ಕೂಡ ಗಿಡನೇ ಖಾಲಿ ಮಾಡ್ಕೊಂಡು ಹೋಗಿದ್ರು. ಅಷ್ಟು ಕಾಳು ಬಿಡ್ತಾಯಿತ್ತು, ಬೀಜ ಅಷ್ಟು ಚೆನ್ನಾಗಿದೆ. ಹಾಗಾಗಿ ಈ ಸಲನೂ ಕೂಡ ಇದನ್ನೇ ಹಾಕ್ತೀವಿ. ನಾನು ಏನೇ ಕೆಲಸ ಮಾಡ್ತೀನಿ ಅಂದರೆ ನನ್ನ ಮಗಳು ಪಕ್ಕದಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇರ್ತಾಳೆ. ಇದನ್ನು ಹೆಂಗೆ ಮಾಡೋದು, ಯಾಕೆ ಮಾಡೋದು, ಹೇಗೆ ಮಾಡೋದು ಪ್ರತಿಯೊಂದನ್ನು ಕೇಳ್ತಾ ಇರ್ತಾಳೆ. ಅವಳಿದ್ರೆ ಏನೋ ಒಂಥರ ಖುಷಿ. ತುಂಬ ದಿನ ಆಗಿತ್ತಲ್ಲೇ, 1 ತಿಂಗಳು ಮೇಲಾಗಿತ್ತು ಅಂತ ಅಂದ್ಕೊಳ್ತೀನಿ. ಕಾಯಿಗಳನ್ನೆಲ್ಲ ಕಿತ್ಕೊಂಡು ಬಂದು ಆಗಲೇ ಒಂದೊಂದು ಹುಳ ಶುರುವಾಗ್ಬಿಟ್ಟಿತ್ತು. ಹಾಗಾಗಿ 1-2 ದಿನ ಬಿಸಿಲಲ್ಲಿ ಒಣಗಿಸಿಡೋಣ ಅಂತ ಅಂದ್ಕೊಂಡು ಕವರಿಗೇನು ಹಾಕಿತ್ತಿರಲಿಲ್ಲ. ಹಾಗೆಯೇ ಒಂದು ಟ್ರೇಗೆ ಹಾಕ್ತಾ ಇದ್ದೀನಿ, ಬಿಸಿಲಲ್ಲಿ ಒಣಗಿಸ್ಬಿಟ್ಟು ನಂತರ ಹಾಕೋದಕ್ಕೆ ಸರಿ ಹೋಗುತ್ತೆ ಅಂತ. ಈ ಸೂಟ್ ಕೇಸ್ ನೋಡ್ಬೋದು, ನಮ್ಮ ಮದುವೆಯಲ್ಲಿ ತೊಗೊಂಡಿದ್ದು.
ತುಂಬ ನೆನಪುಗಳಿದೆ. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, "ಏನಕ್ಕೆ ಇಟ್ಕೊಂಡಿದ್ಯಾ ಎಲ್ಲದನ್ನೂ ಇನ್ನೂ ತುಂಬ ಮನೆ ತುಂಬ ಐಟಮ್ಸ್ ಹಾಗೆ ಇಟ್ಕೊಂಡಿದ್ಯಾ" ಅಂತ. ಅದು ಕೆಲವೊಂದು ಹೇಗೆ ಅಂತಂದರೆ, ಅದು ತುಂಬ ನೆನಪುಗಳಿರುತ್ತೆ. ಅದು ನಾವು ಬೇಡ ಅಂತಂದ್ರೂ ಬಿಡೋದಕ್ಕಾಗೋದಿಲ್ಲ. ಅಷ್ಟು ಅದರಲ್ಲಿ ಐಟಮ್ಸ್ ಇರುತ್ತೆ. ಸ್ಟೋರ್ ರೂಮಿಗೆ ಹಾಕು, ಮನೆ ಒಳಗೆ ಏನಕ್ಕೆ ಇಟ್ಕೊಂಡಿರ್ತೀಯ ಎಲ್ಲದನ್ನೂ ಅಂತ. ಬಟ್ ಅದನ್ನ ಯಾಕೋ ಸ್ಟೋರ್ ರೂಮಿಗೆ ಹಾಕೋದಕ್ಕೆ ಮನಸ್ಸಿಲ್ಲ. ಮನೆ ಒಳಗೆ ಇರಲಿ ಅಂತ ಅಂದ್ಕೊಂಡು ಹಾಗೇನೆ ಬಿಟ್ಟಿದ್ದೀನಿ. ನಾನು ಇವಾಗ ಇಷ್ಟು ದಪ್ಪ ಇದ್ದೀನಲ್ಲ, ಮುಂಚೆ ಇಷ್ಟೊಂದೆಲ್ಲ ದಪ್ಪ ಇರಲಿಲ್ಲ, ಫುಲ್ ಸಣ್ಣ ಇದ್ದೆ. ಆವಾಗಿನ ಡ್ರೆಸ್ ಯಾವುದೂ ಕೂಡ ಈಗ ಆಗೋದಿಲ್ಲ. ಅವಾಗೆಲ್ಲ ಲಾಂಗ್ ಡ್ರೆಸ್ ಒಂದು ಟ್ರೆಂಡ್ ಬಂದಿತ್ತು. ಯಾವಾಗ ನೋಡು ಲಾಂಗ್ ಡ್ರೆಸ್ ತೊಗೊಳ್ಬೇಕು ಅಂತ ನಾನು ಅದೇ ಥರ ತೊಗೊಂಡೆಲ್ಲ ಇಟ್ಕೊಂಡಿದ್ದೆ. ಬಟ್ ಇವಾಗ ಅದು ಯಾವುದೂ ಕೂಡ ಆಗೋದಿಲ್ಲ. ಹಾಗಾಗಿ ಎಲ್ಲದನ್ನೂ ಇದಕ್ಕೇ ತುಂಬಿಟ್ಟಿದ್ದೀನಿ. ಇವಾಗ ಅದನ್ನು ಕ್ಲೀನ್ ಮಾಡೋದಕ್ಕೆ ಅಂತ ನೆಕ್ಸ್ಟ್ ಒಂದು ಸ್ವಲ್ಪ ಒಣಗಿಸಿ ಇಡೋಣ ಅಂತ ಎಲ್ಲದನ್ನು ಬೆಳಗ್ಗೆನೇ ಒಣಗಾಕಿದ್ದೆ. ಅದನ್ನೆಲ್ಲ ವಾಪಸ್ ಇದಕ್ಕೆ ಜೋಡಿಸಿ ಎತ್ತಿಡ್ತೀನಿ. ಈ ಥರ ಒಂದೊಂದೇ ಐಟಮ್ಸನ್ನು ಕ್ಲೀನ್ ಮಾಡಿ ಒಳಗಡೆ ಎತ್ತಿಡ್ತಾ ಇದ್ದೀನಿ. ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಇಲ್ಲಿ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.